ಮೆಜೆಸ್ಟಿಕ್ ಟು ಎಲ್ಲಿವರೆಗೂ ಬಂದಿದೆ. ಇವತ್ತಿನ ಏನು ಇದು ವಿಶೇಷ, ಏನು ದೇವರ ವಿಗ್ರಹ, ಡ್ಯಾನ್ಸ್ ಡ್ಯಾನ್ಸರ್ಸ್ ಎಲ್ಲ ಇದರಲ್ಲ. ಇದು ಈಗಾಗಲೇ 80% ಶೂಟಿಂಗ್ ಆಗಿದೆ. ಮೆಜೆಸ್ಟಿಕ್ ಟು 80% ಶೂಟಿಂಗ್ ಆಗಿದೆ. ಅಣ್ಣಮ್ಮ ಸಾಂಗ್ ಮಾಡ್ತಾಯಿದ್ದೀವಿ, ಅಣ್ಣಮ್ಮ ದೇವಿ ಸಾಂಗು ತುಂಬ ಅದ್ದೂರಿಯಾಗಿ ಜೋರಿಯಾಗಿ ಮಾಡ್ತಾಯಿದ್ದೀವಿ. ನಮಗೆ ಪ್ರೊಡ್ಯೂಸರ್ ಎಲ್ಲ ಥರ ಸಹಕಾರ ಮಾಡಿಕೊಟ್ಟಿದ್ದಾರೆ ಜೋರಾಗಿ ಮಾಡೋದಕ್ಕೆ. ಅದರಲ್ಲಿ ಒಂದು ಗೆಸ್ಟ್ ಎಕ್ಸ್ಪೀರಿಯೆನ್ಸು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವ್ರಿಗೆ ಕೇಳಿಕೊಂಡೆ. ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿದೆ ಅವ್ರಿಗೆ, ಮೇಡಮ್ ಈ ಥರ ಮಾಡಬೇಕು ಅಂತೇಳಿ. ಏನು ಅಂತ ಕೇಳಿದ್ರು, ಈ ಥರ ಸಾಂಗಲ್ಲಿ ಸ್ಟೆಪ್ ಹಾಕಬೇಕು, ಡ್ಯಾನ್ಸ್ ಮಾಡಬೇಕು, ಸಾಂಗಲ್ಲ ಅಂತ ಕೇಳಿದ್ರು. ಅವ್ರಿಗೆ ಆಶ್ಚರ್ಯ ಆಯಿತು. ಸೊ ನಾನು ಅವ್ರ ಬ್ಯಾನರಲ್ಲೇ ಇದ್ದವರು, ರಾಮೋರ್ ಸರ್ ಜೊತೇಲಿ ಇದ್ದೆ, ನಾನು ಅವ್ರ ಕಂಪ್ನಿಯಲ್ಲಿದ್ದೆ. ಸೊ ಕೇಳಿದ ತಕ್ಷಣ ಆಯಿತು ಬರ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಬಂದು ಒಂದು ದಿನ ಹೋದೆ ಮನೆಗೆ, ಹೋಗಿ ಮಾತಾಡಿಬಿಟ್ಟು ಯಾವತ್ತೇನು ಅಂತ ಕೇಳಿದ್ರು. ಈ ಥರ ಅಂದರೆ ಡೇಟ್ಸ್ ಹೇಳಿದೆ. ಸರ್ ಆ ಡೇಟ್ಗೆ ಬಂದು ಮಾಡಿಕೊಡ್ತಾಯಿದ್ದಾರೆ. ಇವತ್ತು ಸೆಟ್ಟಲ್ಲಿದ್ದಾರೆ ಮಹಾಲಕ್ಷ್ಮಿ ಮೇಡಮ್ ಅವರು. ಸೊ ತುಂಬ ಅದ್ದೂರಿ ಜೋರಾಗಿ ಬರ್ತಾಯಿದ್ದಾರೆ. ನಮ್ಮ ಪ್ರೊಡ್ಯೂಸರ್ದು ಮೆಜೆಸ್ಟಿಕ್ ಟು ಇದು ಎರಡನೇ ಸಿನಿಮಾ ಅವ್ರಿಗೆ ಇದು. ಸೊ ಮೆಜೆಸ್ಟಿಕ್ ಟು ನನಗೆ ತುಂಬ ಅದ್ದೂರಿಯಾಗಿ ನಮ್ಮ ಪ್ರೊಡ್ಯೂಸರು ಜೋರಾಗಿ ಮಾಡಿಕೊಡ್ತಾಯಿದ್ದಾರೆ. ಸೊ ನೀವು ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ರಿ? ಈಗ ಟೋಟಲ್ಲು ಬೆಂಗಳೂರೇ ಶೂಟಿಂಗ್ ಇದು. ಮೆಜೆಸ್ಟಿಕ್ಕು, ಶ್ರೀರಾಮ್ಪುರ, ಶಿವಾಜಿನಗರ, ಕಲಾಸಿಪಾಳ್ಯ, ಸುತ್ತಮುತ್ತ ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಔಟ್ ಆಫ್ ಸ್ಟೇಷನ್ ಎಲ್ಲೂ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಪ್ರೊಡ್ಯೂಸರ್ ಕೇಳಿದ್ರು, ಔಟ್ ಆಫ್ ಸ್ಟೇಷನ್ ಎಲ್ಲಾರ ಮಾಡ್ತೀಯ ಶೂಟಿಂಗ್ ಅಂದರು. ಸೊ ಔಟ್ ಆಫ್ ಸ್ಟೇಷನ್ ಮಾಡೋಕ್ಕಾಗಲ್ಲ ಅಪ್ಪಾಜಿ, ಇದು ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲೇ ಮಾಡಬೇಕು ನಾವು ಅಂಥೇಳಿ ಅವ್ರು ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡೋಗಿ ರೆಡಿ ಇದ್ದರು, ಮಾಡು ಜೋರಾಗಿ ಮಾಡು ಸಿನಿಮಾನ ಇದನ್ನು ಅಂತೇಳಿ. ಸೊ ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಅವ್ರಿಗೆಲ್ಲೂ ಕರ್ಕೊಂಡೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿಬಿಟ್ಟು ಇಲ್ಲೇ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ 80% ಆಗಿದೆ. ಬಟ್ ನಾನು ಕೇಳಿರೋದನ್ನ ಇವತ್ತವರೆಗೂ ಅವ್ರು ಏನು ಬೇಡ ಅಂತ ಹೇಳಿಲ್ಲ. ಎಷ್ಟು ಹಾಡುಗಳಿದ್ದಾವೆ, ಎಷ್ಟು ಫೈಟ್ ಇದೆ, ಯಾರು ಅದನ್ನು ಮಾಡ್ತಾ ಇದ್ದಾರೆ? ಇದರಲ್ಲಿ 5 ಫೈಟ್ ಇದೆ. 5 ಫೈಟಲ್ಲೂ 5 ಫೈಟ್ ಇದೆ. 5 ಫೈಟೂ ಒಬ್ಬರೇ ಮಾಸ್ಟ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಮಾಸ್ಟ್ರು, ಫೈಟ್ ಮಾಸ್ಟ್ರು. ಸೊ ಸಾಂಗ್ಸು 5 ಸಾಂಗ್ ಇದೆ. 5 ಸಾಂಗಲ್ಲಿ 4 ಫುಲ್ ಸಾಂಗು, 1 ಬಿಟ್ ಸಾಂಗು ಪ್ಯಾಥೋ ಸಾಂಗ್ ಬಿಟ್ ಬರುತ್ತೆ ಫ್ಲಾಶ್ ಬ್ಯಾಕ್ ಎಪಿಸೋಡಲ್ಲಿ. ಅದು ಫೈಟ್ ಮಾಸ್ಟ್ರು ಬಂದು ಚಿನ್ನಯ್ಯ ಅಂತೇಳಿ. 5 ಫೈಟು ಒಬ್ರಿಗೆ ಕೊಟ್ಟಿದ್ದೀವಿ. ಫೈಟು ಚೇಸಿಂಗು ಮಾಸ್ಟರ್ ನೀವು ಒಬ್ಬರೇ ಮಾಡಿ, ಯಾವ ಸಿನಿಮಾದಲ್ಲೂ ಕೊಡೋದಿಲ್ಲ ಒಬ್ರಿಗೇನೆ, ಆದರೆ ನೀವು ಕೊಟ್ಟಿದ್ರಿಲ್ಲ, ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ ಮಾಡಿ ಮಾಸ್ಟ್ರೆ ಅಂತೇಳ್ಬಿಟ್ಟು ಹಂಗಾಗಿ ಇದು ಮಾಡಿ ಒಬ್ರಿಗೆ ಕೊಟ್ಟಿದ್ದೀವಿ. ಸೊ ತುಂಬ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ ಫೈಟು. ಇಲ್ಲಿವರೆಗೂ ಏಟಿಂಗ್ ಎಲ್ಲ ಆಗಿದೆ. ಏಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನಾವು ಅಂದ್ಕೊಂಡಂಗೆ ಸಿನಿಮಾ. ಸೊ ಅದ್ದೂರಿಯಾಗೆ ನಮ್ಮ ಮೆಜೆಸ್ಟಿಕ್ ಟೂನ ನಮ್ಮ ಆನಂದಪ್ಪ ಸರ್ ನನಗೆ ಸಿಕ್ಕಿ ತುಂಬ ಅದ್ದೂರಿಯಾಗಿ ಮಾಡಿಕೊಡ್ತಾಯಿದ್ದಾರೆ. ಯಾವಾಗ ಸಿನಿಮಾ ಕಂಪ್ಲೀಟ್ ಆಗುತ್ತೆ, ಯಾವಾಗ ರಿಲೀಸ್ ಮಾಡಬೇಕು ಅಂತ ಹೇಳಿದ್ದೀರಾ? ನಾವು ಆ್ಯಕ್ಚುಲಿ ದಸರಾಗೆ ರಿಲೀಸ್ ಮಾಡೋಕ್ಕಂತ ಪ್ಲ್ಯಾನ್ ಇದ್ದದ್ದು. ತುಂಬ ಟೈಟ್ ವರ್ಕ್ ಮಾಡ್ತಾಯಿದ್ದೀವಿ, ಆದರೂ ಆಗ್ತಾಯಿಲ್ಲ. ದೀಪಾವಳಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದೀಪಾವಳಿಗೆ 100% ಬರೋಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಸೊ ತುಂಬ ಯಜಮಾನ್ರೆ ತುಂಬ ನಾವು ಲೇಟ್ ಆದ್ರೂ ಯಜಮಾನ್ರೆ ಸ್ಪೀಡ್ ಮಾಡ್ತಾಯಿದ್ದಾರೆ, ಬೇಗ ಮುಗಿಸಿ ರಿಲೀಸ್ ಮಾಡು ಸಿನಿಮಾನ ಅಂತ ಹೇಳ್ಬಿಟ್ಟು. ಅದು ತುಂಬ ದಿವ್ಸಕ್ಕೆ ಒಂದು ಸತಿ 2 ಸತಿ ಕೇಳ್ತಾರೆ ಅವರು. ಸೊ ಆ ಥರ ನಂಗೆ ನಿರ್ಮಾಪಕರು ಸಿಕ್ಕಿರೋದು ಒಂದು ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಯಾರಿಗೂ ಸಿಗಲ್ಲ ಹಿಂಗೆ. ಆ ಥರ ಅವ್ರು ಕೇಳೋದು, ಅವ್ರು ಹೇಳೋದು ಹೇಳಿದ್ರೆ ನಾನು ಯಾವುದೋ ಜನ್ಮದಲ್ಲಿ ಒಂದು ಪುಣ್ಯ ಮಾಡಿದ್ದೆ, ಅದಕ್ಕೆ ಈ ಥರ ನನಗೆ ಯಜಮಾನರು ಸಿಕ್ಕಿದ್ದಾರೆ ಅಂತ ತುಂಬ ಇದಿದೆ. ಸೊ ನಂಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಅವ್ರಿಗೆ ಯಾವತ್ತೂ ನಾನು ತುಂಬ ವರ್ಷಗಳಿಂದ ಗಾಂಧಿನಗರದಲ್ಲಿ ಸೈಕಲ್ ಹೊಡೆದಿದ್ದೀನಿ, ತುಂಬ ಓಡಾಡಿದ್ದೀನಿ. ಎಲ್ಲೂ ನನಗೆ ಯಾರು ಸಪೋರ್ಟ್ ಮಾಡಿರಲಿಲ್ಲ, ಎಂಕರೇಜ್ ಮಾಡಿರಲಿಲ್ಲ. ನನಗೆ ಯಜಮಾನರು ತುಂಬ ಎಂಕರೇಜ್ ಮಾಡಿ ಈ ಸಿನಿಮಾನ ಚೆನ್ನಾಗಿ ಮಾಡು ನೀನು ಅಂತೇಳಿ. ಎಷ್ಟೇ ಬಜೆಟ್ ಬಗ್ಗೆ ಪಾಪ ಇವತ್ತವರೆಗೂ ಅವ್ರು ಏನು ಕೇಳಿಲ್ಲ, ಏನು ಬಜೆಟ್ ಆಗ್ತಾಯಿದೆ ಸಿನಿಮಾ. ಅವ್ರಿಗೆ ನಾನು ಹೇಳಿದ್ದೆ ಒಂದು ಬಜೆಟು 1%ಗಿಂತ 5% ಬಜೆಟ್ ಆಗೋಯ್ತು ಸಿನಿಮಾ. ನಾನು ಹೇಳಿದ್ದೆ ಒಂದು ಬಜೆಟು, ಈ ಬಜೆಟಲ್ಲಿ ಮಾಡ್ತೀನಿ ಅಪ್ಪಾಜಿ ಅಂತ. ಅದು ಹೋಯ್ತಾ ಅದು ಎಳ್ಕೊಂಡೇ ಹೋಗ್ತಾಯಿದ್ದೆ ಸಿನಿಮಾ. ಈಗ ಆಲ್ರೆಡಿ 90 ದಿನ ಮೇಲೆ ಶೂಟಿಂಗ್ ಆಗಿದೆ. 95 ಸಾಂಗ್ ಮಾಡಿದ್ರೆ 95 ದಿನ ಶೂಟಿಂಗ್ ಆಗುತ್ತೆ. ಇನ್ನೂ 25 ದಿನ ಶೆಡ್ಯೂಲ್ ಇದೆ. ಇನ್ನೂ 25 ದಿನ 120 ದಿನ ಶೆಡ್ಯೂಲು. ಫಸ್ಟ್ ಸಿನಿಮಾ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಯಾರು ಎಂಕರೇಜ್ ಮಾಡ್ತಾರೆ? 40 ದಿನ 50 ದಿನಕ್ಕೆ ಮುಗಿಸಪ್ಪ ಸಿನಿಮಾನ ಅಂತಾರೆ. ಅದರಲ್ಲಿ 120 ದಿನ ಶೂಟಿಂಗ್ ಮಾಡ್ತಾಯಿದ್ದೀನಿ ಮೆಜೆಸ್ಟಿಕ್ ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.